ಇದು ಸೂ ಫ್ರಮ್ ದೋ ಸುಧಾರಾಣಿ ಫ್ರಮ್ ದೊಡ್ಡಬಳ್ಳಾಪುರ ಈಕೆಯ ಕತೆ. ಒಂದಲ್ಲ ಎರಡಲ್ಲ ಈಕೆ ಮದುವೆಯಾಗಿರೋದು ಮೂರು ಮಂದಿಯನ್ನ. ಓಕೆ, ನ್ಯಾಯವಾಗಿ ಮದುವೆಯಾಗಿದ್ದಾಳ ಅಂತ ಕೇಳಿದ್ರೆ ಇಲ್ಲ, ದೋಖಾ ಮಾಡಿ ಮದುವೆಯಾಗಿದ್ದಾಳೆ, ಲಕ್ಷ ಲೂಟಿ ಮಾಡಿದ್ದಾಳೆ ಅನ್ನುವಂಥ ಆರೋಪ ಸುಧಾರಾಣಿಯ ವಿರುದ್ಧ ಕೇಳಿಬರ್ತಾ ಇದೆ. ದೊಡ್ಡಬಳ್ಳಾಪುರದ ಸುಧಾರಾಣಿಯ ವಿರುದ್ಧ ಆಕೆಯ ಮೊದಲ ಪತಿ ಹಾಗೆ ಎರಡನೇ ಪತಿ ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ, ಆರೋಪವನ್ನ ಮಾಡ್ತಿದ್ದಾರೆ. ಗಂಡಂದಿರಾದಂತಹ ವೀರೇಗೌಡ ಹಾಗೆ ಅನಂತಮೂರ್ತಿ ಇಬ್ರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಫೋಟೋಸ್ನ ಏನ್ ಗಮನಿಸ್ತಾ ಇದ್ದೀರಿ, ಮೊದಲ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರೋದು ಎರಡನೇ ಪತಿಯಾಗಿರುವಂತಹ ಅನಂತಮೂರ್ತಿ ಜೊತೆ ಸುಧಾರಾಣಿ ಇರುವಂತಹ ಫೋಟೋ. ಈ ಮತ್ತೊಂದು ವಿಂಡೋದಲ್ಲಿರುವವನು ಮೊದಲ ಗಂಡ ವೀರೇಗೌಡ. ಇವರಿಬ್ಬರ ಜೊತೆಯೂ ಸಂಸಾರ ಮಾಡಿದ್ದಾಳೆ. ಮೊದಲ ಗಂಡನ ಜೊತೆ ಇಬ್ರು ಮಕ್ಕಳು ಬೇರೆ ಇದ್ರಂತೆ. ಮೊದಲ ಗಂಡನಿಗೆ ಕೈ ಕೊಟ್ಟು ಅನಂತಮೂರ್ತಿಯನ್ನ ಮದುವೆ ಆಗ್ತಾಳೆ. ಮದುವೆ ಆದಾಗ ಅಯ್ಯೋ ನನ್ನ ಗಂಡ ಸತ್ತು ಹೋಗಿದ್ದಾನೆ, ಈ ಮಕ್ಕಳು ನನ್ನ ಮಕ್ಕಳಲ್ಲ, ದತ್ತು ತೆಗೆದುಕೊಂಡಿರುವಂತಹ ಮಕ್ಕಳು ಅಂತ ಹೇಳಿ ಕತೆ ಕಟ್ಟಿ ಎರಡನೇವನನ್ನ ಮದುವೆ ಆಗ್ತಾಳೆ. ಎರಡನೇವನಿಂದಲೂ ಲಕ್ಷ ಹಣವನ್ನ ಪೀಕಿದಂತಹ ನಂತರದಲ್ಲಿ ಸುಧಾರಾಣಿ ಪರಾರಿಯಾಗ್ಬಿಟ್ಟಿದ್ದಾಳೆ, ಮತ್ತೊಬ್ಬನನ್ನ ಮದುವೆಯಾಗಿದ್ದಾಳೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಇಬ್ಬರೂ ಗಂಡಂದಿರು ಒಟ್ಟಾಗಿ ಸದ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಈಕೆಯ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ. 3 ಮದುವೆ ಗಮನಿಸ್ತಾ ಇದ್ದೀರಿ. ಎರಡನೇ ಗಂಡ ಅನಂತಮೂರ್ತಿ, ಮೊದಲ ಗಂಡ ವೀರೇಗೌಡ, ಈಗ 3ನೇ ಮದುವೆಯಾಗಿರೋದು ಈಕೆ. ಕನಕಪುರ ಮೂಲದವನು, ಎಲ್ಲೋ ಹೈದರಾಬಾದ್ನಲ್ಲಿ ಹೋಗಿ ವಾಸ ಇದ್ದಾಳೆ ಅನ್ನುವಂಥ ಆರೋಪವನ್ನ ಈ ಗಂಡಂದಿರು, ಮೊದಲ ಹಾಗೆ ಎರಡನೇ ಗಂಡ, ಇವರಿಬ್ರು ಸೇರ್ಕೊಂಡು ಮಾಡ್ತಿದ್ದಾರೆ. ಆರೋಪ ಏನು? ಪತಿಯಂದಿರು ಮಾಡ್ತಾ ಇರುವಂತಹ ಆರೋಪ, ದೊಡ್ಡಬಳ್ಳಾಪುರದ ಸುಧಾರಾಣಿ ನಮಗ್ ವಂಚನೆ ಮಾಡಿದ್ದಾಳೆ ಅಂತೇಳಿ ಆರೋಪ ಮಾಡಿದ್ದಾರೆ. ಮೂರು ಮದುವೆಯಾಗಿ ಲಕ್ಷ ಹಣವನ್ನ ಲೂಟಿ ಮಾಡಿದಾಳೆ ಅನ್ನುವಂಥ ಆರೋಪ ಈ ಗಂಡಂದಿರತ್ತು. ಹೆಂಡತಿ ವಿರುದ್ಧ ಮೊದಲನೇ ಗಂಡ ಹಾಗೆ ಎರಡನೇ ಗಂಡ ಇಬ್ರು ಒಟ್ಟಾಗಿ ಸೇರಿ ಠಾಣೆಯ ಮೆಟ್ಟಿಲೇರಿದ್ದಾರೆ. 1ನೇ ಗಂಡ ವೀರೇಗೌಡ, 2ನೇ ಗಂಡ ಅನಂತಮೂರ್ತಿ ಇಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರೀತಿ ಹೆಸರಿನಲ್ಲಿ ವೀರೇಗೌಡನನ್ನ ಮದುವೆಯಾಗ್ತಾಳಂತೆ ಸುಧಾರಾಣಿ. ಇಬ್ರು ಸಂಸಾರ ಮಾಡ್ತಾರೆ. ಸುಮಾರು 10-12 ವರ್ಷಗಳ ಹಿಂದೆ ಆಗಿರುವಂತಹ ಮದುವೆ ಇದು. ಇಬ್ರು ಮಕ್ಕಳಾಗ್ತಾರೆ. ಮಕ್ಕಳಾದ ಮೇಲೆ ವೀರೇಗೌಡನಿಗೆ ಕಾರು ಬುಲೆಟ್ ಓಡಿಸೋಕ್ ಬರೋದಿಲ್ಲ ಅಂತ ಹೇಳಿ ಆತನನ್ನ ಬಿಟ್ಟು ಹೋಗ್ಬಿಡ್ತಾಳಂತೆ ಸುಧಾರಾಣಿ. ಅದಾದ ಬಳಿಕ ಮೊದಲ ಪತಿಯನ್ನ ಬಿಟ್ಟಂತಹ ನಂತರದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಅನಂತಮೂರ್ತಿಯ ಜೊತೆ ಮದುವೆಯಾಗ್ತಾಳೆ. ಅನಂತಮೂರ್ತಿಗೆ ಹೇಳೋದೇನು, ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಪ್ರೀತಿ ಪ್ರೇಮದ ನಾಟಕವಾಡಿ ಮದುವೆ ಆಗ್ತಾಳಂತೆ. ಮಹಿಳೆಯ ಪ್ರೀತಿಯನ್ನ ನಂಬಿ ಅನಂತಮೂರ್ತಿ ಸುಧಾರಾಣಿಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದ. ಅನಂತಮೂರ್ತಿಯಿಂದ 15ರಿಂದ 20 ಲಕ್ಷ ರೂಪಾಯಿ ಹಣವನ್ನ ಏನೇನೋ ಕಾರಣಗಳನ್ನ ಹೇಳಿ ಕಣ್ಣೀರ್ ಹಾಕಿ ಪಡ್ಕೊಂಡಂತಹ ಸುಧಾರಾಣಿ ಈಗ ಆತನಿಗೂ ವಂಚನೆ ಮಾಡಿದ್ದಾಳೆ. ಆತನನ್ನ ಬಿಟ್ಟು ಕನಕಪುರ ಮೂಲದ ಮತ್ತೊಬ್ಬನನ್ನ ಮದುವೆಯಾಗಿರುವಂತಹ ಆರೋಪವನ್ನ ಎರಡನೇ ಪತಿ ಅನಂತಮೂರ್ತಿ ಮಾಡ್ತಿದ್ದಾನೆ. ಇದೇ ರೀತಿ ಸಾಕಷ್ಟು ಜನರಿಗೆ ಈಕೆ ವಂಚನೆ ಮಾಡಿದ್ದಾಳೆ, ಹೀಗಾಗಿ ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮೋಸ ಹೋದಂಥ ಇಬ್ಬರು ಗಂಡಂದಿರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬಿಯಲ್ಲಾಗಿರುವಂತಹ ಘಟನೆ ಇದು. ಇಬ್ಬರೂ ಗಂಡಂದಿರು ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಸರ್, ನನ್ನ ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಅಲ್ಲಿಂದ ಊರಿನಿಂದ, ನಮ್ಮೂರಿನಿಂದ ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡ್ಬಿಟ್ರು. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ, ಎಲ್ಲ ಕಟ್ಟಿದೆ, ಏನ್ ಬೇಕೋ ಮಾಡ್ಕೊಂಬಂದೆ. ತಿರ್ಗಿ ಆಯ್ತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಕ್ಕೆ ಹೋದ್ಮೇಲೆ ನ್ಯಾಯ ಸಿಗ್ಲಿಲ್ಲ ನನಗೆ. ನ್ಯಾಯ ಸಿಗ್ಲಿಲ್ಲ ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲಿ. ಇವಳು ಸಮಾಧಾನಕ್ಕೆ ಬರ್ಲಿಲ್ಲ, ಇದುವರೆಗೂ ಫೋನೇ ಮಾಡಿಲ್ಲ. ಸರಿ, ಗೊತ್ತಾದ್ಮೇಲೆ ಅನಂತ ಹೋದ್ಮೇಲೆ ಗಂಡ ಅವನೇ ಅಂತ ಹೇಳ್ಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ. ಏನಂತ, ಗಂಡ ಸತ್ತೋಗ್ಬಿಟ್ಟವನೇ, ಹಿಂಗೆ ಆಗೋಗ್ಬಿಟ್ಟಿದೆ. ಇಷ್ಟು ಮಾಹಿತಿ ಗೊತ್ತು ನನಗೆ. ಮಕ್ಳಿರೋದು ಮಕ್ಳಿಲ್ಲ ಅಂತ ಹೇಳ್ಕೊಂಡವಳು, ಅವಳು ದತ್ತಕ್ಕೆ ತಕೊಂಡವಳು ಅಂತ ಹೇಳ್ತಾವಳೆ ಅವಳು. ಇಬ್ರು ಮಕ್ಕಳು ಸರ್, 1 ಹೆಣ್ಣು ಮಗು 1 ಗಂಡು ಮಗು. ಸರ್ 12 ವರ್ಷ ಆಯ್ತು ಈಗ ಜಸ್ಟ್ 27ಕ್ಕೆ 12 ವರ್ಷ ಆಯ್ತು. ಲವ್ ಮ್ಯಾರೇಜ್ ಸರ್, ಅದು ಲವ್ ಮ್ಯಾರೇಜ್. ಸರ್, ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯ್ತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯ್ತು. ನಮ್ಮ ಅಕ್ಕ ಒಳ್ಳೆ ಯಾಕ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದ್ಬಿಟ್ಟಿದ್ದೆ. ಆಯ್ತು ಅಂತ ತಪ್ಪಾಯ್ತು, ಬಂದ್ಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡ್ ಬಂದ್ಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಹೋಟೆಲ್ ಆರ್ಡರ್ ಮಾಡ್ತಾ ಇದ್ದೆ. ಆರ್ಡರ್ ಮಾಡ್ತಾ ಇದ್ದಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಕ ನಮ್ಮಪ್ಪ ಎಲ್ಲ ಕರ್ಕೊಂಡು
ಮದುವೆ ಮಾಡಿಸಿದ್ರು. ಎಲ್ಲಿ? ಈಶ್ವರನ ದೇವಸ್ಥಾನ ಮದುವೆ ಮಾಡಿಸಿದ್ರು. ಆದ್ಮೇಲೆ ಇವ್ರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ, ಟ್ರ್ಯಾಕ್ ಮಾಡ್ಕೊಂಡು ಬಂದ್ರು ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಡ್ಬಿಟ್ಟಿದ್, ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಡ್ಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನ್ಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಈಗ ನೀವು ಅಧಿಕೃತವಾಗಿ ಮದ್ವೆ ಆಗಿದ್ರಿ, ನಿಮ್ಗೆ ಯಾವ್ದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ದೆ ಈಗ ನೀವ್ ಹೇಳ್ದಂಗೆ ಎರಡನೇ ಮದ್ವೆನ ಮೂರನೇ ಮದ್ವೆನ ಇರ್ಬೋದು. ಇದು ಎರಡನೇ ಮದ್ವೆ ಸರ್. ಅನ್ನಂತವ್ರು ಮಾಡ್ಕೊಂಡಿದ್ದು ಎರಡನೇ ಮದ್ವೆ ಸರ್. ಎರಡನೇ ಮದ್ವೆ. ನಿಮ್ಗೆ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ನೀವೇನೋ ಡೈವರ್ಸ್ ಕೇಳಿದ್ರ ಅಥವಾ ಡೈವರ್ಸ್? ನಾನು ಕೊಟ್ಟಿಲ್ಲ, ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ವಿ ಸರ್. ಮಹಿಳಾ ಎಲೆಕ್ಷನ್ದಲ್ಲಿ ಅಂದ್ರೆ ನಿಮ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಅಷ್ಟೇ ನನಗೆ. ನಿಮ್ಗೆ ಗೊತ್ತಿಲ್ಲದೇನೆ ಬೇರೆ ಮದ್ವೆ ಆಗ್ತಿದೆ. ಇವಾಗ ಅನ್ನಂತವ್ರು ಮದುವೆ ಆಗಿರೋದು. ಏನ್ ಸರ್ ಉದ್ದೇಶ? ಈಗ ಅವಳು ದುಡ್ಡು ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನಿ, ಇನ್ನೊಂದು ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ನಿಮ್ಮನ್ ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ ಅಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದ್ಮೇಲೆ ಅವ್ನು ಮಡ್ಕೊಂಡು ನನ್ನ ಸ್ಟೇಷನ್ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು. ಈಗ ಅವ್ನ ಮದ್ವೆ ಆಗಿದಾರ? ಅವ್ನ ಮದ್ವೆ ಆಗೋಳ ಬಿಟ್ಟವಳಂತೆ. ಇವಾಗ ಬಿಟ್ಟಿರೋದು. ಅನ್ನಂತವ್ರು ನನ್ನ ಮನೆ ಹೇಳಿದ್ದು ಟೋಟಲ್ ನನ್ಗೆ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನದೆಲ್ಲ ಸೇರಿ ನನ್ನ ಲೆಕ್ಕಾಚಾರ 3 ಪರ್ಸನಲ್ ಆಗಿರೋದು, 2 ನನ್ನ ಹತ್ರ. ಅದು ಇನ್ನು ಪರ್ಸನಲ್ ಚಿಕ್ಕಬಳ್ಳಾಪುರದ ಒಂದಿದೆ. ಅವನ ಹತ್ರ ಡೈವರ್ಸ್ ಆಗೋದಂತ ಹೇಳ್ಕೊಂಡವಳೆ. ಯಾಮರ್ಸದೆ ಇವಳು ದುಡ್ಡುಗೋಸ್ಕರ ಸರ್. ಅವಳು ನಂಗೆ ಬೇಡ ಸರ್. ನಾನು ಏನ್ ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಮಕ್ಳು ನಾನು ಕರ್ಕೊಂಡು ಹೊರಟಿರ್ತೀನಿ. ಅವ್ರ ಪಾಡು ಎಲ್ಲಾನ ಮಾಡ್ಕೊಳ್ಳಿ ಅವಳು ಅಷ್ಟೇ. ನಂಗೆ ಬೇಡ ಸರ್. ಇವಳು ಸವಾಸನ್ ಬೇಕಾದ್ರೆ ಗಂಡನೂ ಸಹ ಹಾಕ್ಬಿಟ್ಟಳು. ಈಗ ದುಡ್ಡುಗೋಸ್ಕರ ಹಿಂಗ ಮದ್ವೆ ಮೇಲೆ ಮದ್ವೆ ಆಗ್ತಿದ್ರೆ ಏನ್ ಹೇಳ್ತೀರಾ? ಏನ್ ಹೇಳ ಸರ್, ನಾನ್ ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತಾರದ್ ನನಗೆ. ಅವಳು ಮಹಿಳಾ ಎಲೆಕ್ಷನ್ದಲ್ಲಿ ಬೇರೆಯವ್ರಿಗೂ ಅನ್ಯಾಯ ಆಗಲ್ವ? ಬೇರೆ ಹುಡುಗರಿಗೆ ಸರ್ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ FIR ಮಾಡಿ ಸೆಂಟ್ರಲ್ ದುಡ್ಡು ಅಂತಾರೆ ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು. ದುಡ್ಡುಗೋಸ್ಕರ ಮದ್ವೆ ಆಗದ? ಮದುವೆ ಆಗೋದು, ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಓದ್ತಾ ಇರೋದು. ಗಂಡ ಸತ್ತೋಗವಳ ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ ಅವಳು. ಗಂಡ ಇದ್ಕೊಂಡು ಗಂಡ ಸತ್ತೋಗವಳ ಅಂತ ಹೇಳ್ಕೊಂಡವಳಲ್ಲ. 5-6 ವರ್ಷದಿಂದ ಟಚ್ ಅಲ್ಲೇ ಇಲ್ಲ, ನಂಗೆ ಎಲ್ಲ ಇದಾರೆ ಅಂತಾನೆ ಗೊತ್ತಿಲ್ಲ ಅಂತಾರೆ. ಯಾರು ಸರ್ ಹೇಳಿದ್ದು? ನಮ್ ತಾಯಿ ಅವ್ರಮ್ಮ ನಮ್ಮ ಅತ್ತೆಯವರು ಮಾತಾಡ್ತಾರಲ್ಲ, ಡೈಲಿ ಮಾತಾಡ್ತಾವ್ರ ಅವರು. ನಿಮ್ ಜೊತೆ ಟಚ್ ಅಲ್ಲಿ ಇದ್ದಾರೆ. ನಾನು ನಿನ್ನೆ ಕೂಡ ಬರ್ಡೇ ಮಾಡ್ಕೊಂಬಂದೆ ಹೋಗಿ ಹುಡುಗರಿಗೆ. ಮಕ್ಳು ಬರ್ಡೇ ಮಾಡ್ಕೊಂಬಂದೆ ಸರ್. ನಮ್ ಕಲ್ ಟಚ್ ಇಲ್ಲ ಅವ್ರು ಸರ್. ನಾನು ಬಟ್ಟೆ ಕೊಡ್ಸಿದೆ, ಹೋಗಿ ಎಲ್ಲ ಕೊಡ್ಸ್ಕೊಂಬಂದೆ ನಾನು ಹೋಗಿ. ಈಗ ಡ್ರಾ ಮಾಡ್ತಾವಳು ಇವಳು. ಇವಾಗ ಯಾವನ ಚೆನ್ನಾಗಿರೋ ಸಿಕ್ಬಿಟ್ಟವಳು ಅಂತ ಇವಾಗ ಅವನ ಹತ್ರ ಡ್ರಾಮಾ ಇವಳು. ಕನಕಪುರದ ಲಾಸ್ಟ್. ನನ್ ಮಕ್ಳು ಬೇಕು. ನಮ್ಮ ಮಕ್ಳನ್ನಂತೂ ನಾನು ಬಿಡಲ್ಲ ಸರ್. ಇವಳು ಲೈಫಲ್ಲಿ ಮಾಡೋದಕ್ಕೆ ಮಕ್ಳನ್ನಂತೂ ನಾನು ಬಿಡಲ್ಲ ಸರ್.